ನಮ್ಮ ಜನಾಂಗದ ಭೂ ಖರೀದಿ ಯೋಜನೆ 2 ಎಕರೆ ಜಮೀನು ಆವಾಗ ನಮಗೆಲ್ಲ ಇರಲಿಕ್ಕೆ ವಾಸಿಸಲು ಮನೆ, ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಹೆಣ್ಣು ಮಕ್ಕಳಿಗೆ ಅವರು ತಳ್ಳು ಗಾಡಿ ಬೇಕಾಗಿತ್ತು ವ್ಯಾಪಾರಕ್ಕೆ. ಇವತ್ತು ತನ್ನ ಹೊಟ್ಟೆಲಿ ಸಣ್ಣ ಕೂಸನ್ನು ಅವರು ಬಗಲಲ್ಲಿ ಇಟ್ಕೊಂಡು ಅವರು ಊರಲ್ಲಿ ಭಿಕ್ಷಾಟನೆ ಮಾಡಿ ತಾನು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಸಾವಿರ. ಅಂಥವ್ರಿಗೆ 4 ಚಕ್ರದ ಒಂದು ಗಾಡಿ, ತಳ್ಳು ಗಾಡಿ, ಆಮ್ಯಾಗ ಕೌದಿ ಹೊಲಿಯುವ ಹೆಣ್ಣು ಮಕ್ಕಳಿಗೆ ಕೌದಿ ಹೊಲಿಯುವ ತರಬೇತಿ ನೀಡಿ ಅವರಿಗೆ ಸಾಲ ಸವಲತ್ತು ಕೊಡುವಂಥ ಒಂದು ಯೋಜನೆ ಆಗಬೇಕಾಗಿದೆ. ಅದು ಅಲ್ಲದೆ ಇವತ್ತು ವಿಧವೆಯರು ಅಲೆಮಾರಿಗಳ ಶಿಕ್ಷಣ ಅಂತೂ ನಮಗೆ ಮರೀಚಿಕೆ ಇದ್ದಂಗೆ ಅಂಥ ಸಮುದಾಯಗಳು ನಾವಿದ್ದೀವಿ. ಎಷ್ಟೋ ಜನ PUC SSLC ಕಲಿತು ಇವತ್ತು ನಿರ್ಗತಿಕರಾಗಿದ್ದಾರೆ. ತಿರುಗಿ ನಮ್ಮ ಜನಾಂಗದ ಕೆಲವು ಲೈಸೆನ್ಸ್ ಇದ್ದಂಥ ವಿದ್ಯಾರ್ಥಿಗಳಿದ್ದಾರೆ ಸರ್, ವಿದ್ಯಾನೂ ಇಲ್ಲ ಏನೂ ಇಲ್ಲ, ಅಂಥವರು ನಿರುದ್ಯೋಗಿಗಳಾಗಿ ಇವತ್ತು ತಿರುಗಾಡ್ತಾ ಇದ್ದಾರೆ. ಯಾವ ರೀತಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಮುದಾಯಗಳಿಗೆ ವಾಹನವನ್ನು ಕೊಡ್ತಾರಲ್ಲ, 4 ಚಕ್ರದ ವಾಹನ ಕೊಡ್ತಾರಲ್ಲ, ಅಂಥ ವಾಹನಗಳನ್ನು ನಮ್ಮ ಹಿಂದುಳಿದ ವರ್ಗದ ಅಲೆಮಾರಿಗಳಿಗೆ ಯಾಕೆ ಕೊಡಬಾರ್ದು ಸಾಹೇಬ್ರೆ? ಯಾಕೆ ನಮ್ಮಲ್ಲಿ ಯಾರೂ ಒಬ್ಬ MLA ಇಲ್ಲ, MLC ಇಲ್ಲ, ಒಬ್ಬ MP ಇಲ್ಲ, ಯಾರೂ ಇಲ್ಲ ಸರ್. ಹೀಗಾಗಿ ನಮ್ಮ ವಿಚಾರ, ನಮ್ಮ ಮನಸ್ಸು, ನಮ್ಮ ಏನಿದೆಯಲ್ಲ ನಾವೆಲ್ಲ ಜನ, ನಮ್ಮ ಜನರ ಒಂದು ಮನಸ್ಸಿನ ಸಂದರ್ಭದ ಏನಿದೆಯಲ್ಲ ಸಂಕಲ್ಪ, ಇದೇ ನಮ್ಮ ಶಕ್ತಿ. ಆದರೆ ಇವತ್ತಿನ ದಿವಸ ನಾವು ಈ ಎಲ್ಲ ಪ್ರಮುಖ ಬೇಡಿಕೆಗಳು ಈ ಮನೆಯಲ್ಲಿ ನಾವು ಬರೆದಿದ್ದೇವೆ ಏನ್ರಿ. ಅದೇ ರೀತಿಯಾಗಿ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ. ಏನಂತಂದ್ರೆ ಇವತ್ತು ಅಲೆಮಾರಿಗಳು ಯಾವ ರಾಜಕಾರಣಿ ಆಗಲಿ, ಯಾವ ಶ್ರೀಮಂತರಾಗಲಿ, ಯಾವ ಸರ್ಕಾರ ಆಗಲಿ, ಯಾರೇ ಆಗಲಿ ನಮ್ಮನ್ನು ಎತ್ತಿ ಹಿಡಿತಾ ಇಲ್ಲ, ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತಿಗೂ ನಮ್ಮ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅಂದರೆ ತಾವೇ ನೋಡ್ಬೋದು. ಇಲ್ಲೇ ಡೌರಿ ಸಮಾಜ ಇದೆ ಸಾಹೇಬ್ರ, ಇದೇ ಧಾರವಾಡದಲ್ಲಿ 500 ಕುಟುಂಬಗಳಿದ್ದಾವೆ ಸರ್. ಬೇಕಾದ್ರೆ DC ಅವರು ಬರಲಿ, ಲಾಡ್ ಸಾಹೇಬರು ಬರಲಿ, ಎಲ್ಲರನ್ನೂ ಕರ್ಕೊಂಡು ಹೋಗೋಣಂತ. ಅವ್ರ ಪರಿಸ್ಥಿತಿ, ಸಿಕ್ಕಲಿಗಾರ ಸಮಾಜದ ಪರಿಸ್ಥಿತಿ, ಗೊಲ್ಲರ ಪರಿಸ್ಥಿತಿ, ಗೊಂದಲಿ ಜನಾಂಗ ಪರಿಸ್ಥಿತಿ, ಇತರೆ ಈ ಸಮುದಾಯಗಳ ಪರಿಸ್ಥಿತಿ ನೀವು ನೋಡಿರ್ಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ನಿಮಗೆ ಕಣ್ಣೀರು ಬರುತ್ತೆ. ಅಂಥ ಸ್ಥಿತಿ ಐತಿ. ನಮ್ಗೆ ಯಾರು ಕಣ್ಣು ತೆಗೆದು ನೋಡ್ತಾ ಇಲ್ಲ. ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಅಲೆಮಾರಿಗಳಿದ್ದಾರೆ, ಆದರೆ ಒಕ್ಕಟ್ಟಾಗ್ತಾ ಇಲ್ಲ. ಯಾಕಂದರೆ ಒಂದು ದಿನ ಹೀಗೆಲ್ಲ ನಮ್ಮ ಹಿಂದೆ ಬಂದವರು ಆ ದಿನದ ಉಪಜೀವನ ಉಪವಾಸ ಅವರು ಸಾಹೇಬ್ರ. ಹೀಗಾಗಿ ಆ ಜನ ಇವತ್ತು ರೊಚ್ಚಿಗೆದ್ದು ಬಿಟ್ಟಿದ್ದೇವೆ ನಾವು. ಇಡೀ ರಾಜ್ಯಾದ್ಯಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೆ ಸರ್ಕಾರ, ರಾಜ್ಯಾದ್ಯಂತವಾಗಿ ನಾವೇನು ಮಾಡ್ತೀವಿ, ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ನಮ್ಮದೇ ಆದಂಥ ಬೇಡಿಕೆಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಆಗಲಿ ಅಥವಾ ಸರ್ಕಾರಕ್ಕೆ ನಮ್ಮ ವರದಿಯನ್ನು, ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ. ಅದಕ್ಕಾಗಿ ನಾವು ತಮ್ಮ ಹತ್ರ ಬಂದಿದ್ದೀವಿ. ಇನ್ನೊಮ್ಮೆ ನಿಮಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಎಲ್ಲರಿಗೆ ವಿನಂತಿ ಮಾಡ್ತೀನಿ, ಇವತ್ತು ಇಂಥ ಸಮಾಜದ ಕಟ್ಟಕಡೆಯ ಜನಾಂಗದವರು ಅವರು ಮುಂದೆ ಬರಬೇಕಾದ್ರೆ, ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ನೀವೇ ತಾಯಿ ತಂದೆ ಅವ್ರಿಗೆ ಇದನ್ನು ಅರ್ಥ ಮಾಡಿಕೊಡ್ರಿ ಸರ್. ನನ್ನ ಹೆಸರು ಶಿವಾನಂದ್ ಪಾಲ್ಸಂಗಿ ಅಂತ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಅಲೆಮಾರಿ, ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಮುದಾಯಗಳ ರಾಜ್ಯಾಧ್ಯಕ್ಷ ಸಾಹೇಬ್ರೆ.